ರೆಡಿ ಬರೋಬರ. ಹಲೋ ನಮಸ್ತೆ, ನಾನು ನಿಮ್ಮವನ ಟಿವಿಯಿಂದ. ನಾನು ನಿಮ್ಮ ಮನೆ ಮಗ ಬಾಳ್ಯ. ಬರ್ರಿ ಇವತ್ತು ಬೋರ್ಡ್ ಎಕ್ಸಾಮ್ ಬರೆದು ಬರ್ತಿರೋ ಹುಡುಗರು ಒಪಿನಿಯನ್ ಕೇಳೋಣ, ಅವ್ರ ಬೋರ್ಡ್ ಎಕ್ಸಾಮ್ ಹೆಂಗೆ ಹೋಗ್ಯಾವ ಅಂತ ಕೇಳೋಣ. ಬರ್ರಿ ನಾವ್ನ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾ ನಿಮ್ಮವನ ಟಿವಿಯಿಂದ ರೀ. ನಮಸ್ಕಾರ ನಮಸ್ಕಾರ. ಅದೇ ರೀ, ಹೆಂಗಾತ್ ನಿಮ್ಮ ಬೋರ್ಡ್ ಎಕ್ಸಾಮ ಮತ್ತು ಅದ್ರ ಫೀಲಿಂಗ್ ಹೆಂಗೆ ಸರ್? ಫಸ್ಟ್ ಒಳಗೆ ಹೋದಿನ್ರಿ, ನವ್ನ ಕೈಗೆ ಎಲ್ಲ ಬೆವ್ಯಾಕೈತ್ರಿ. ಒಳಗೆ ಹೋಗಕ್ಕಿಂತ ಫಸ್ಟ್ ಡವ್ವಾ 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 ಅನ್ನಕ್ಕೆ ಎದ್ಯಾಗಿಲ್ಲ. ಆದ್ರೂ ಇನ್ನೇನ್ರಿ ಧೈರ್ಯ ಮಾಡಿ ಒಳಗೆ ಹೋದಿನ್ರಿ. ಫಸ್ಟ್ ಟೈಮ್ ರೀ ಬರೀದ್ರಾಗ ನನಗೂ ಏನು ಅಷ್ಟು ಅನುಭವ ಇರ್ಲಿಲ್ರಿ. ನವ್ನ ಒಳಗೆ ಹೋಗ್ಕಿನ್ರಿ. ಹೋಗಿದ್ಮ್ಯಾಗ ಸರ್ ಗಿರೆಲ್ಲ ಬಂದ್ರಿ. ಸ್ವಲ್ಪ ಏನೋ ಧೈರ್ಯ ಬಂದಂಗಾತ್ರಿ. ಸರ್ ಬಂದ್ ಕೂಡಲೇ ನವ್ನ ಯಾರ್ಯಾರು ಕಾಪಿ ಚೀಟಿ ತಂದ್ರಿ ತೆಗೆದು ಬಿಡ್ರಿ ಅಂದ್ರಿ. ನವ್ನ ಆ ಟೈಮ್ ಕರೆ ಬೆವ್ರ ಮಕ್ಕಕ್ಕ ಕೈಗೆ ಬಿಡಾಕ್ ಚಾಲು ಆತ್ರಿ. ಆ ಪರಿ ನೋಡ್ರ ನಾ ಏನ್ ಕಾಪಿ ಮಾಡಿ ಹುಡುಗಲ್ರಿ. ಆದ್ರೂ ಸಣ್ಣಂಗೆ 1-2 ಪಾಯಿಂಟ್ ಕೈ ಮ್ಯಾಗ ಬರ್ಕೊಂಡು ಹೋಗಿನ್ರಿ. ನವ್ನ ಸರ್ ಹಂಗ ಅಂದ್ ಕೂಡ್ಲೆ ಈ ಕೈಯಾಗೆಲ್ಲ ಬೆವ್ರು ಬಿಟ್ಟು ಇದ್ದೊಳಕಿಸೋತ್ರಿ. ಆ ಟೈಮ್ದಾಗ ಏನ್ ಮಾಡ್ಬೇಕು ಗೊತ್ತಾಗಲ್ದ ಏನ್ ಮಾಡ್ಲಿಪ್ಪ ದೇವ್ರ ಅಂತ ಕೇಳ್ಕೊ ಕೂತ್ ಬಿಟ್ಟಿನ್ರಿ. ಅಪ್ಪ ದೇವ್ರ ದಯಾ ಅಂದಂಗೆ ಏನ್ ಯಾರು ಗೊತ್ತ್ರಿ, ನನ್ ಬಗಲಾಗಿನ ಹುಡುಗಿ ಪಾಪ ಭಾಳ ಹೆಲ್ಪ್ ಮಾಡಿಡ್ರಿ ಆಕಿ. ದೇವ್ರ ಹೆಸರು ಹೇಳಿ ಕಡಿಕ ಹಂಗ ಹಿಂಗ ಮಾಡಿ ಎಕ್ಸಾಮ್ ಮುಗಿಸಿನ್ರಿ. ಮುಗಿಸಿ ಆ ಹುಡುಗಿ ಹೆಲ್ಪ್ ಮಾಡಿದ್ರಲ್ರಿ, ಆಕಿಗಿದು ಹೋಗಿ ಏನಾರೇ ಥ್ಯಾಂಕ್ಸ್ ಹಿಂಗ್ಸುದು ಹೇಳೋಣಂತ ವಿಚಾರ ಮಾಡಿನ್ರಿ. ಕಡಿಕ ಒಂದ್ ಗಿಡದ ಬಡ್ಡೆ ಏನಿತ್ತಳ್ರಿ ಸಿಕ್ಕಿಡ್ರಿ. ಹೋಗಿ ಅಕ್ಕಾರಿ ನಿಮ್ಮಿಂದ ಭಾಳ ಹೆಲ್ಪ್ ಆತ್ರಿ, ಥ್ಯಾಂಕ್ಸ್ ರೀ ಅಂತಿದ್ದಕ್ರಿ ಕಪಾಳಿಗೆ ಹೊಡೆದಳ್ರಿ. ಆದ್ರೆ ಎಕ್ಸಾಮ್ ಗೀತ್ಸೋತ್ರಿ. ಹಲೋ ಸರ್. ಹಲೋ. ಎಕ್ಸಾಮ್ ಹೆಂಗಾಗೈತ್ರಿ? ಎಕ್ಸಾಮ್ ಚಲೋ ಆಗೈತ್ರಿ. ಚಲೋ ಅಂದ್ರೆ ಹೆಂಗ್ರಿ? ಚಲೋ ಅಂದ್ರೆ ಎಲ್ಲ ಹೆಂಗೆ ಚಲೋ ಹಂಗೆ ಚಲೋ ಆಗೈತ್ರಿ. ಮತ್ತು ಎಲ್ಲ ಹೆಂಗಾಗ್ಯಾವ್ರಿ? ಎಲ್ಲ ಅಂದ್ರೆ ಇವತ್ತಿಂದ ಹೆಂಗಾಗೈತೆ ಹಂಗೆ ಎಲ್ಲ ಚಲೋ ಆಗಿದಾವ್ರಿ. ಸಾರ್ ವಾಟ್? ಏನಿಲ್ತಮ್ಮ, ಹೋಗು ಉಂಡು ಮಕ್ಕೋಗಿ ಮನ್ಯಾಗ ಉದ್ದಾರ. ಎಕ್ಸಾಮ್ ಹೆಂಗಾದ್ರೂ ಮುಗಿತು, ಇನ್ನು ಬತ್ತಿ ಹೊಡೆದ್ರೆ ಆಯ್ತು ನೋಡು. ಒಂದ್ಸಲ ಬತ್ತೆ ಒಂದ್ಸಲ ಚಾ, ಒಂದ್ಸಲ ಬತ್ತೆ ಸರ್ 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 ಸರ ಸೀದಾ ಹೋಗ್ರಿ, ಗೋವಾ ರೋಡ್ ಸಿಗ್ತೈತೆ ಸರ್. ನಾನು ನಿಮ್ಮ ಅವನ ಟಿವಿಯಿಂದ ಬಂದಿನ್ರಿ. ಹಾ ಸರ್. ಅದೇ ಸರ್, ಬೋರ್ಡ್ ಎಕ್ಸಾಮ್ ಬಗ್ಗೆ ಕೇಳೋದಿತ್ತು. ಸರ್ 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 ಸ್ವಲ್ಪ ಅರ್ಜೆಂಟ್ ತಗದನ್ರಿ, ಜಲ್ದಿ ಕೇಳ್ರಿ ಏನು ಅನ್ನೋದು. ಅದೇ ಸರ್, ಹೆಂಗಿತ್ರಿ ನಿಮ್ದು ಬೋರ್ಡ್ ಎಕ್ಸಾಮ್ ಫೀಲಿಂಗ್? ಸರ್ ಫೀಲಿಂಗ್ ಅನ್ನಕ್ಕೆ ಅದೇ ನನ್ನ ಗರ್ಲ್ ಫ್ರೆಂಡ್ ಏನ್ರಿ, ಅಷ್ಟಕ್ಕೂ ಇದೆ ನನ್ನ ಫಸ್ಟ್ ಟೈಮ್ ಅಲ್ಬೇಡ್ರಿ. ಹಂಗಾರ ಎಷ್ಟು ವರ್ಷದಿಂದ ಬ್ಯಾಟಿಂಗ್ ಮಾಡತ್ತೀರಿ ಸರ? ಸರ್ ಇದೊಂದು ಹೊಟ್ಟೆ ಕೆಟ್ಟಾಗೊಮ್ಮೆ, ನಮ್ಮ ಅಜ್ಜ ತಿರ್ಕೊಂಡಾಗೊಮ್ಮೆ, ಒಮ್ಮೆ ಅಣ್ಣನ ಮದುವೆಗೊಮ್ಮೆ, ಹಂಗೆ ಒಮ್ಮೆ ಅಲಾರಾಮ್ ಇಟ್ಟು ಮರೆತು ಬಿಟ್ಟಿನಿ. ಇದೊಂದು 5th 6th ಅಟೆಂಪ್ಟ್ ಇರ್ಬೋದ್ರಿ ಅಷ್ಟೇ ರೀ, ಮತ್ತೇನಿಲ್ಲ ಸರ್. ಮತ್ತು ಹಂಗಾರ ಸರ್ ಸರ್ 1 ನಿಮಿಷ ನಿಂದ್ರಿ. ಅರ್ಜೆಂಟ್ ಐತದು, ನಿಮಗೆಲ್ಲ ಗೊತ್ತಾಗಂಗಿಲ್ಲ ಅದು. ಸರ ಇಷ್ಟು ಮುಗಿದ್ರೊಳಗೆ ಏನು ಕೇಳ್ತೀರಿ ಕೇಳ್ರಿ, ಆಗಳೇನು ಕೇಳತ್ತಿದ್ರಿ ಕೇಳ್ರಿ. ಮತ್ತು ಈ ಸಲದ ಮೇಲೆ ಏನು ಹೋಪ್ ಗೀಪ್ ಐತ್ರೋ ಏನ್ರಿ? ಇಲ್ರಿ, ಪಕ್ಕ ಈ ಸಲ ಕಪ್ ನಮ್ದೇ. ಸರ್ ಹಿಂಗಂತ ನಾನು ತಪ್ಪು ತಿಳ್ಕೊಬೇಡ್ರಿ. ಈ ಸಲನೂ ಏನಾರೇ ಮಾರ್ಕ್ಸ್ ಆ ಕಡೆ ಈ ಕಡೆ ಆದ್ರೆ ಏನು ಮಾಡ್ತೀರಿ? ಸಿಂಪಲ್ ರೀ, ಮುಂದಿನ ಸಲ ಕಪ್ ನಮ್ದೇ. ಅಷ್ಟು ಜಲ್ದಿ ಹೋಪ್ ಕಳ್ಕೊ ಮಗಾನ ಅಲ್ನ. ಇನ್ನೊಂದು ಮಾತು ನಿಮಗೆ ಗೊತ್ತು, ಈ ಎಕ್ಸಾಮ್ ಅಂದ್ರೆ ರಿಜಿಸ್ಟರ್ ನಂಬರ್ ಅಷ್ಟೇ ನಮ್ದಿರ್ಬೇಕು, ಉಳ್ಕಿದೆಲ್ಲ ಬೇರೆದವ್ರದ ಬರೀಬೇಕು. ಅದೇ ರಿಯಲ್ ಎಕ್ಸಾಮ್. ನಿಮ್ಮಂತ ಶಾನೆ ಮಂದಿಗೆ ಅದೆಲ್ಲ ಅರ್ಥ ಆಗಂಗಿಲ್ಲ, ಹೇಳ್ರು ತಿಳಿಯಂಗಿಲ್ಲ, ಬಿಡ್ರಿ ಅದೆಲ್ಲ. ಏನು ಮಾಡ್ತೀರಿ? ವಾವ್, ವೆಲ್ ಡನ್ ಸರ್. ನಾಚಿಗೆ ಬಿಟ್ಟ ಊರಿಗೆ ದೊಡ್ಡ. ಏನಂದ್ರಿ? ಏನಿಲ್ರಿ, ಭಾಳ ಥ್ಯಾಂಕ್ಸ್ ರೀ. ನಿಮ್ಮ ಅಮೂಲ್ಯವಾದ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಭಾಳ ಉಪಕಾರ ಆತ್ರಿ. ನೀವು ಹೊಡಿತೀರ? ನಿಮ್ಗೊಂದು ಹೇಳಿ. ಒಲ್ ಸರ್. ಬೇಡ ಆಯ್ತು ರೀ. ಅಣ್ಣ ನಂಗೊಂದು ಹಾಪ್ ಚಾ. ಇನ್ನೇನು ಪೂರ್ತಿ ಮುಗಿಸು ತಕ್ಕನಿಲ್ಲ ಅವ್ರೆ, ಹೋಗ್ರಲ್ಲೇ. ನಮಸ್ಕಾರ ಸರ್. ನಮಸ್ಕಾರ ರೀ. ಹೆಂಗಾಗಿತ್ತು ಸರ್ ನಿಮ್ಮ ಎಕ್ಸಾಮ? ಎಕ್ಸಾಮ್ ಬರೆಯಕ್ಕೆ ಯಾವ ಬಂದಿದ್ರಿ? ಮತ್ತೇನು ಅಳಗಾಡ್ಸಕ್ಕೆ ಬಂದಿದ್ರಿ ಸರ್? ಸುಮ್ಮ ರಿಜಿಸ್ಟರ್ ನಂಬರ್ ಹಾಕೋದ್ರೆ 3 ತಾಸು ಕುಂತು ಮೇಡಮ್ ನೋಡಕ್ ಬಂದಿನ್ರಿ. ಮತ್ತು ಸರ್ ಹಿಂಗಾದ್ರೆ ಪಾಸ್ ಔಟ್ ಹೆಂಗಾಗವ್ರಿ? ಪಾಸ ಅದೆಲ್ಲ ನಮ್ಮ ತಲೆ ಮೇಲೆ ದೊಡ್ಡವ್ರ ಆಶೀರ್ವಾದ ಮಾಡ್ರಿ. ಅಲಾ ಬೆರಕಿ. ಸುಮ್ಮ ಏನು ಫೋನ್ ಮಾಡೋದು, ರಿಜಿಸ್ಟರ್ ನಂಬರ್ ಹೇಳುದು ಎಲ್ಲ ಫೋನ್ದಾಗ ಐತೇಳ್ರಿ ನಮ್ಮ ವ್ಯವಹಾರ. ನಿಮ್ಮವ್ರು ಯಾರು ಮಾಡ್ಸೋಣನ್ರಿ? ಇಲ್ತಮ್ಮ, ಇನ್ನೂ ಯಾರು ಹಂಗೆ ಬರ್ಗೆಟ್ಟಿಲ್ಲ. ಮತ್ತು ಹಿಂಗಾದ್ರೆ ನಿನ್ನ ಫ್ಯೂಚರ್ ಪ್ಲಾನ್ ಹೆಂಗೋ? ಫ್ಯೂಚರ್ ಪ್ಲಾನ್ ಏನಕೇನ್ರಿ, ಸುಮ್ ಚಲೋ ಕಲ್ತಾಕಿ ನೋಡಿ ಮದುವೆ ಹೋಗೋದು. ಆಮೇಲೆ ಮಕ್ಕಳು ದೊಡ್ಡವ ಮಠ ಏನ್ ಸಾಕ್ತಾಳು, ಮಕ್ಕಳು ದೊಡ್ಡಕೊಲೆ ಮಕ್ಕಳು ಸಾಕ್ತಾವು. ಶಬಾಷ್, ನಿಮ್ಮಂತ ಯುವರತ್ನಗಳು ಬೇಕು ನೋಡ್ತಮ್ಮ ನಮ್ಮ ಸಮಾಜಕ್ಕೆ. ಬರೋಣ್ರಿ ಸರ. ಬ್ಯಾಡಪ್ಪ, ಇನ್ನೊಮ್ಮೆ ಬರಬೇಡ. ಹಲೋ ಸರ್. ಏನ್ರಿ ಸರ್?
ಹೆಂಗಾದ್ದು ಸರ್ ನಿಮ್ಮ ಬೋರ್ಡ್ ಎಕ್ಸಾಮ್? ಸೂಪರ್ ಸರ್, ಸೂಪರ್ ಸರ್, ಸೂಪರ್. 100 ಡೇಸ್ ಗ್ಯಾರಂಟಿ ಪಕ್ಕ. ಏ ಮೊಮ್ಮಟ್ಟೆ, ಇಲ್ಲಿ ಫಿಲ್ಮ್ ರಿವ್ಯೂ ಮಾಡತ್ತಿಲ್ಲ, ಎಕ್ಸಾಮ್ದಾಗ ಏನು ಹೇೈತೆ ಅನ್ನೋದು ಹೋಯ್ಕೋ ಇಲ್ಲಿ. ಸಾರಿ ಸರ್, ನೋ ಕಮೆಂಟ್ಸ್, ನೋ ಆರ್ಗ್ಯುಮೆಂಟ್ಸ್. ಆ ಟಾಪಿಕ್ ಬಗ್ಗೆ ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಣ್ಣ ಅಕ್ಕಗಳ ಫುಲ್ ಎಕ್ಸಾಮ್ ಬರೆದ ಹೆಂಗೆ ಎಕ್ಸೈಟ್ಮೆಂಟ್ದಾಗ ತಮ್ಮ ಅನುಭವಗಳನ್ನ ಹಂಚ್ಕೊಳತ್ತಾರು. ಬರೀ ಅವ್ರ ಎಕ್ಸಾಮ್ದಾಗ ಏನು ಹೇಗೆ ಬಂದಾರ ಕೇಳೋಣ. ಹಲೋ ಸರ್, ಎಕ್ಸಾಮ್ ಹೆಂಗೆ ಗೊತ್ತಾ ನಿಮ್ಗೆ? ಸರ್ 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 ಅಂಥದ್ದೇನು ಕೇಳಿನ್ರಿ, ನೋಡ್ ಆ ಪರಿಗೆ ಹೊಲ್ಸೋಗಿತ್ತೇನು ರೀ ಎಕ್ಸಾಮ್ ನಿಮ್ದ? ಇವ್ಯಾವಲ್ಲ ಇವ ಎಕ್ಸಾಮ್ ಹೆಂಗಾಗಿತ್ತು ಅಂದ್ರೆ ಹೊಡ್ಯಾಕ ಬರ್ತಾನೆ. 7 ತಿಂಗಳಿಗೆ ಗಡಬಡಿಸಿ ಹೊರಗೆ ಬಂದವರತ್ತೆ ಮಾಡ್ತಾನೆ. ಅದು ಬಿಡು, ಕ್ಯಾಮ್ರಾ ಒಳಗೈತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಮಕ್ಕಳೇ ನಾಳಿನ ಕಳ್ಳನ ಮಕ್ಕಳು. ಹೆಂಗೆ ಡೆಡಿಕೇಶನಿಂದ ತಮ್ಮ ಫ್ಯೂಚರ್ ಪ್ಲ್ಯಾನ್ ಹಾಕ್ಯಾರ ಕಳ್ಳ ಮಕ್ಕಳು. ಬ್ಯಾಡ್ ಅಂದರೂ ಸೂರ್ಯ ನೆತ್ತಿಗೆ ಬಂದಾನ, ಪ್ರೋಗ್ರಾಮ್ ಮುಗಿಸಾಕಬೇಕು. ಜನರ TRPಗಾಗಿ ಇರುವ ಒನ್ ಆ್ಯಂಡ್ ಓನ್ಲಿ ಚಾನಲ್ ನಾ ನಿಮ್ಮವನ. ಕ್ಯಾಮ್ರಾ ಪರ್ಸನ್ ಸಂಗ್ಯಾನ್ ಜೊತೆ ನಾ ನಿಮ್ಮ ಮನೆ ಮಗ ಬಾಳ್ಯ. ನಡಿಲೆ ಸಂಗ್ಯಾ, ಹೋಗುನು, ಬಿಸಿಲಿರತ್ತಿ. ತಗೋ ಹಾಕೋ ಹಿಂದೆ. ಸರ್ ನಿಂದರಿ, ಇನ್ನೂ ವಿಡಿಯೋ ಮುಗ್ದಿಲ್ಲ. ನಿಮ್ಗೆ ವಿಡಿಯೋ ಹೆಂಗೆ ಅನ್ಸತ್ತೆ ಅನ್ನೋದು ನಮಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಎಲ್ಲ ದೋಸ್ತರು ಜೊತೆ ಶೇರ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ರಾಹುಲ್ ಗಾಂಧಿ ಗತ್ತೆ ಇವಣ್ಣಾರ್ವ ಅನ್ಬೇಡ್ರಿ. ನಮ್ಮ ಬಸವೇಶ್ವರ ಅವ್ರ ಗತ್ತೆ ಇವಣ್ಣಮ್ಮವ ಅಂತೇಳಿ ಒಂದು ಸಲ ಕ್ಷಮಿಸ್ರಿ. ಏನೋ ತಪ್ಪಾಗಿದ್ದು ಹೊಟ್ಟೆ ಹಾಕೋರಿ. ಹಂಗೆ ನಮ್ಮ ವಿಡಿಯೋ ಹೆಂಗೆ ಅನ್ಸಿದ್ದು ಕಮೆಂಟ್ ಮಾಡಿ ಹೇಳ್ರಿ. ಅಟ್ಲೀಸ್ಟ್ ನಿಮ್ದು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ದಾಗ ಈ ಲಿಂಕ್ನ ಶೇರ್ ಮಾಡಿರಿ. ಅಟ್ಲೀಸ್ಟ್ ಒಬ್ರಿಗಾರಾದ್ರೂ ಶೇರ್ ಮಾಡಿರಿ, ಇಲ್ಲಿಕರೆ ನಿಮ್ಮ ಸ್ಟೇಟಸ್ಗಾದರೂ ಇಡ್ರಿ. ಅದರಿಂದ ನಮಗೆ ಭಾಳ ಹೆಲ್ಪ್ ಆಕೈತಿ. ಮುಗಿತು. ಮತ್ತು ಹಂಗೇನಿಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮೆಲ್ಲ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ರಿ. ಮತ್ತು ಹಂಗೆ ಇನ್ನೂ ಏನು ಇಂಪ್ರೂವ್ ಆಗಬೇಕು ಕಮೆಂಟ್ದಾಗ ಹೇಳ್ರಿ. ಮತ್ತು ಹೆಂಗಾಗೈತೆ ಅನ್ನೋದನ್ನು ಹೇಳ್ರಿ. ಚಲೋ ಅನ್ಸಿರೋ ಹೇಳ್ರಿ, ಕೆಟ್ಟ ಅನ್ಸಿರೋ ಹೇಳ್ರಿ. ಶೇರ್ ಮಾಡಿರಿ, ಮಜಾ ಮಾಡಿರಿ. ಥ್ಯಾಂಕ್ ಯು. ಇಷ್ಟು ಮುಗಿದ್ರೊಳಗೆ ಏನು ಕೇಳ್ತೀರಿ ಕೇಳಿ, ಎಲ್ಲ ಹೇಳ್ತೀನಿ ನಾನು. ಸರ ಎಷ್ಟು ವರ್ಷದಿಂದ ನಡೆಸಿರಿ ಮತ್ತು ಬ್ಯಾಟಿಂಗ್? ಆಗಲ್ಲ, ನೆಕ್ಸ್ಟ್ ವರ್ಷದಿಂದ. ಸರ್ ವಾಟ್ ಸರ್ ನಿಂದ್ರಿ ಸರ್, ಆ ಪಡಿ ಹಾಕ್ಸಿಟ್ರಿ ಏನು ಹಚ್ಚ ಬರೀ. ಸರ್